ವೇದಿಕೆ ಮೇಲೆ ಹಾಸ್ಯರಾದ ಎಲ್ಲ ಗಣ್ಯರೇ, ಸಭೆಯಲ್ಲಿ ಸೇರಿದ ಎಲ್ಲ ಬಂಧು ಭಗಿನಿಯರೇ, ಬೆಳಿಗ್ಗೆ ಒಂದು ಮಾತಾಡ್ಲಿಕ್ಕೆ ಹೇಳಿದು ಮಾತು ಆಯಿತು. ಈಗ ಎರಡನೇ ಭಾಷಣ. ನಾನು ದೊಡ್ಡ ಉದ್ದ ಮಾಡೋದಿಲ್ಲ, ಆದರೆ ನನಗೆ ಒಂದು ಭಾಷಣ ಬರೆದು ಕೊಟ್ಟದ್ರು, ಅದು ಓದಲಿಕ್ಕೆ ಅವಕಾಶವೇ ಇಲ್ಲ. ಅದು ಓದಲಿಕ್ಕೆ ಕೊಟ್ಟದ್ದು ನನಗೆ ಅಧ್ಯಕ್ಷರಂತ, ಅದು ಓದಲಿಲ್ಲ. ಆದರೂ ಈಗ ಎರಡು ಮಾತು ನನ್ನದೇ ಮಾತಾಡ್ತೇನೆ. ಅದು ಬರೆದವರಿಗೆ, ನನಗೆ ಕೊಟ್ಟವರಿಗೆ ತುಂಬು ಹೃದಯದ ವಂದನೆಗಳು. ಇವಾಗ ಸಾಹಿತ್ಯರು ಬಂದರು. ಸಾಹಿತ್ಯಗಳು ನೋಡಿ, ನಾನು ಬೆಳಿಗ್ಗೆ ಹೇಳ್ದೇನೆ, ಇವತ್ತು ಯಾರು ಬಂದರೂ ಗೊತ್ತಿಲ್ಲ, 59 ವರ್ಷ ಕರ್ನಾಟಕದಲ್ಲಿ ಇಲ್ಲ. ಆದರೆ ಇಲ್ಲಿ ತುಂಬ ಸಾಹಿತ್ಯವರು ಬಂದು, ಕವಿಗಳು ಬಂದು, ಕವಿಗೋಷ್ಠಿ ಸಾಹಿತ್ಯರು ಬಂದರು. ಆದರೆ ಕಾಳಿದಾಸನ ಹೆಸರು ಯಾರಾದರೂ ಕೇಳಿದಿರಾ? ಸಂಸ್ಕೃತ ಸಾಹಿತ್ಯದಲ್ಲಿ ಕಾಳಿದಾಸರ ಹೆಸರು ಧ್ರುವತಾರೆ ಎಂಬುದಾಗಿ ಹೇಳಿದ್ದಾರೆ. ಈ ಕಾಳಿದಾಸರಿಗೆ ಒಮ್ಮೆ ಹೀಗೆ ಮುಂಚಿನ ಕಾಲದಲ್ಲಿ ಗಾಡಿ ರಸ್ತೆ ಎಲ್ಲ ಇರಲಿಲ್ಲ ಸರಿಯಾಗಿ, ಅವರು ನಡ್ಕೊಂಡು ಹೋಗುವಾಗ ಅವರಿಗೆ ಬಾಯಾರಿಕೆ ಆಗಿದಂತೆ. ಬಾಯಾರಿಕೆ ಆದಾಗ ಒಂದು ಮಹಿಳೆ, ಒಂದು ಹೆಂಗಸು ಬಾವಿಯಿಂದ ನೀರು ಎಳೆಯುತ್ತಾ ಇದ್ರು. ಕಾಳಿದಾಸ ಹೋದ, ಅಮ್ಮ ಬಾಯಿಕಾದೆ, ನಮ್ಗೆ ಸ್ವಲ್ಪ ನೀರು ಕೊಡಿ ಅಂತ ಹೇಳಿದ್ರೆ. ಅದಕ್ಕೆ ಮಹಿಳೆ ಹೇಳಿದ್ರಂತೆ ಹೆಂಗಸು, ನೀನು ಯಾರಪ್ಪ, ನಿನಗೆ ಹೇಗೆ ನೀನು ನೀರು ಕೊಡಲಿ ಅಂತ. ಅದಕ್ಕೆ ಅವರು ಕಾಳಿದಾಸ ಹೇಳಿದ್ರೆ, ನಾನು ಒಂದು ಪ್ರವಾಸಿ ಅಂತ, ನೀರು ಕೊಡಮ್ಮ ಅಂತ. ಪ್ರವಾಸಿ? ಈ ಪ್ರಪಂಚದಲ್ಲಿ ಇಬ್ಬರೇ ಪ್ರವಾಸಿಯರು, ಯಾರು ಅಂತ ಕೇಳಿದ್ರು ಕಾಳಿದಾಸರು. ಒಂದು ಸೂರ್ಯ, ಮತ್ತೊಂದು ಚಂದ್ರ. ಉದಯಿಸ್ತಾರೆ ಮುಳುಗ್ತಾರೆ, ಉದಯಿಸ್ತಾರೆ ಮುಳುಗಿಸ್ತಾರೆ, ಇದು ಪ್ರವಾಸಿಯರು. ಓಹೋ, ಹಾಗಾದರೆ ಇವರಿಗೆ ಏನು, ಕಾಳಿದಾಸರಿಗೆ ಹಾಗೆ ಮಾಡಿ ಕಾಳಿದಾಸ ಹೇಳಿದ್ರಂತೆ, ಹಾಗಾದರೆ ನಾನು ಒಂದು ಅತಿಥಿ ಅಂತ ನೀರು ಕೊಡಮ್ಮ ಹೇಳಿದರು. ಅದಕ್ಕೆ ಕೂಡ ಮಹಿಳೆ ಹೇಳಿದ್ರು, ಪ್ರಪಂಚದಲ್ಲಿ ಇಬ್ಬರೇ ಅತಿಥಿಗಳು. ಈ ಕಾಳಿದಾಸ ಹೇಳಿದ್ರು, ಇದು ಎಂತಕ್ಕೆ ಉತ್ತರಕ್ಕೆ ಇಬ್ಬರೇ ಅಂತ ಹೇಳಿದ್ರು. ಯಾರು ಹೇಳಿದ್ರಂತೆ. ಅದಕ್ಕೆ ಹೇಳಿದ್ರಂತೆ, ಒಂದು ಹಣ ಮತ್ತೊಂದು ಯೌವನ, ಬರುತ್ತದೆ ಹೋಗ್ತದೆ. ಹಾಗಾದರೆ ಈಗ ಕಾಳಿದಾಸನಿಗೆ ಸ್ವಲ್ಪ ತಲೆ ಬಿಸಿ ಆಯಿತು. ಇಷ್ಟು ದೊಡ್ಡ ಸಂಸ್ಕೃತದ ಸಾಹಿತ್ಯ ಸಂಸ್ಕೃತದ ಧ್ರುವತಾರೆ ಎನ್ನುವರೆಗೆ ಇಷ್ಟು ಇದು. ಅದಕ್ಕೆ ಹೇಳಿದ್ರೆ, ನಾನೊಂದು ಸಹನಶೀಲ ವ್ಯಕ್ತಿ ಅಂತ ಕೂಡ ಮಾಡಿದ್ರು. ಸಹನಶೀಲ ವ್ಯಕ್ತಿ ಇಬ್ಬರೇ. ಅದು ಯಾರು ಕೇಳಿದ್ರು. ಒಂದು ಮರ ಮತ್ತೊಂದು ಭೂಮಿ. ಎಷ್ಟು ಕಲ್ಲು ಹೊಡೆದರೂ ಮರ ಹಣ್ಣನ್ನು ಕೊಡೋದು ನಿಲ್ಲಿಸೋದಿಲ್ಲ. ಭೂಮಿ ಒಳ್ಳೆಯದಾಗಲಿ ಕೆಟ್ಟವರಾಗಲಿ ಹೊತ್ತುಕೊಂಡೇ ಇರ್ತದೆ, ಆದರೂ ಸಹನಶೀಲ. ಈಗ ಇವರಿಗೆ ಸ್ವಲ್ಪ ಕೋಪ ಬಂತು, ಇಷ್ಟೆಲ್ಲ ಉತ್ತರ ಕೊಡ್ದವಾಗ. ಅದಕ್ಕೆ ಹೇಳಿದ್ರೆ, ನಾನು ಒಂದು ಹಠವಾದಿ ಅಂತ ನೀರು ಕೊಡಮ್ಮ ಅಂತ ಹೇಳಿದ್ರು. ಅದಕ್ಕೆ ಆ ಮಹಿಳೆ ಹೇಳಿದ್ರೆ, ಹಠವಾದಿ ಇಬ್ಬರೇ? ಅರೆ, ಇಬ್ಬರೇ ಹಠವಾದಿ? ಯಾರು? ಒಂದು ಕೂದಲು ಮತ್ತೊಂದು ಉಗುರು, ಎಷ್ಟು ಕತ್ತಸು ಬರ್ತಾ ಇದೆ, ಅದು ಹಠವಾದಿ. ಕೊನೆಗೆ ನಮ್ಮ ಕಾಳಿದಾಸನಿಗೆ ಕೋಪ ಬಂದು, ನಾನು ಒಂದು ಮೂರ್ಖ ಅಂತ ನೀರು ಕೊಡು ಅಂತ ಹೇಳಿದ್ರೆ. ಕಾಳಿದಾಸ ಹೇಳ್ತಾನೆ, ನಾನೊಂದು ಮೂರ್ಖ, ನೀರು ಕೊಡಮ್ಮ. ಅದಕ್ಕೆ ಹೇಳ್ತಾರೆ, ಪ್ರಪಂಚದಲ್ಲಿ ಇಬ್ಬರು ಮೂರ್ಖರು. ಅರೆ, ಅದಕ್ಕೂ ಉತ್ತರ ಬಂತು. ಯಾರಪ್ಪ ಇಬ್ಬರು ಮೂರ್ಖರು? ಒಂದು ಪರಿಜ್ಞಾನವಿಲ್ಲದ ರಾಜ್ಯ ಆಳುವ ರಾಜ, ಮತ್ತು ಪರಿಜ್ಞಾನವಿಲ್ಲದ ರಾಜನನ್ನು ಹೊಗಳುವ ಮಂತ್ರಿ, ಇಬ್ಬರೇ ಮೂರ್ಖರು ಅಂತ ಆಯ್ತು. ಕೊನೆಗೆ ಕಾಳಿದಾಸ ಹೋಗಿ ಸಾಷ್ಟಾಂಗ ನಮಸ್ಕಾರ ಮಾಡಿದಂತೆ. ಯಾರಿಗೆ? ಆ ಹೆಂಗಸಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಮೇಲೆ ನೋಡುವಾಗ ಅದು ಸರಸ್ವತಿ ಆಗಿದ್ದರು. ನಾನು ಯಾಕೆ ಹೇಳ್ತಿದ್ದೆ ಅಂದರೆ, ಯಾವಾಗಲೂ ನಾನೇ ದೊಡ್ಡ ಅಂತ ಎಣಿಸಬಾರ್ದು. ನಮಗಿಂತ ದೊಡ್ಡವರು ಇನ್ನೊಬ್ಬರು ಇದ್ದಾರೆ. ಗುಡ್ಡೆಗೆ ಗುಡ್ಡ, ಪರ್ವತಕ್ಕೆ ಪರ್ವತ ಇದ್ದಾರೆ. ನಾವು ಸಾಹಿತ್ಯ ಆದರೂ ಎಷ್ಟು ನಾವು ಸಣ್ಣದಾಗುತ್ತೇವೋ, ಎಷ್ಟು ಇದು ಮಾಡ್ತೇವೆ, ನಮಗೆ ಅಷ್ಟು ಮರ್ಯಾದೆ ಇರ್ತದೆ. ನಾವು ಇದು ಮಾಡಬಾರ್ದು. ಮತ್ತೊಂದು ಅದು ಆಯ್ತಲ್ಲ, ಇನ್ನೊಂದು ವಿಷಯ ಹೇಳಲಿಕ್ಕೆ ಆಸೆ ಪಡ್ತೇನೆ. ಈಗ ಕಣ್ಣು ಕಾಣದವರೊಬ್ಬರು ಬಂದರು, ಎಲ್ಲಿ ಸೋಲಾಪುರದಲ್ಲಿಂದ. ಅವರು ಒಂದು ಎಷ್ಟು ಒಳ್ಳೆ ಹಾಡುಗಳನ್ನ ಹಾಡಿದ್ರು. ಮಕ್ಕಳಿಗೆಲ್ಲ ಎಷ್ಟು ಸಂತೋಷವಾಯಿತು, ಎಷ್ಟು ಕೈ ಚಪ್ಪಾಳೆ ಹೊಡೆದ್ರು. ಆದರೂ ಅದು ಯಾವುದೇ ಒಂದು ಸಂಗೀತ ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರದ್ದು ಕೂಡ ಪಾಲುಗಾರಿಕೆ ಇದೆ. ಇದಕ್ಕೆ ಹೇಳೋದು ಯಾಕಂದರೆ, ಒಂದು ಕಲಾವಿದ ತನ್ನ ಕೃತಿಯನ್ನು ಹಾಡಿ ಮುಗಿಸಿದ ಮೇಲೆ ಪ್ರೇಕ್ಷಕರು ತಟ್ಟುವ ಕೈಚಾಪಾಳೆಗಳು ಕೇವಲ ಶಬ್ದಗಳಲ್ಲ, ಅವುಗಳು ಕಲಾವಿದನ ಬೆನ್ನು ತಟ್ಟುವ, ಕಲಾವಿದನನ್ನು ಪ್ರೋತ್ಸಾಹಿಸುವ, ಕಲಾವಿದನನ್ನು ಉರಿದುಂಬಿಸುವ ಕ್ರಿಯೆಗಳು. ಸಂಗೀತ ಯೋಗಿಗೂ ಪ್ರಿಯ, ರೋಗಿಗೂ ಪ್ರಿಯ, ಭೋಗಿಗೂ ಪ್ರಿಯ, ದೇವರಿಗೂ ಪ್ರಿಯ, ಇಲ್ಲಿ ನೆರೆದ ನಮಗೆಲ್ಲರಿಗೂ ಪ್ರಿಯ. ಈಗ ಒಬ್ಬರು ಹಾಸ್ಯ ಮಾಡಿದರು, ನಗೆಗಿಲ್ಲ ಹಾಗೆ. ನಗೆಯಲ್ಲಿ ಎಷ್ಟು ವಿಧ ಉಂಟು ಗೊತ್ತುಂಟ? ಅಲ್ಲ, ಇವರು ಹೇಳಿದನ್ನೇ ನಾನು ತಿರುಗಿ ನಿಮಗೆ ಹೇಳ್ದು.
ನಗೆಗಿಲ್ಲ ಹಾಗೆ ಕಾರಣವನ್ನು ಅರ್ಥ ಮಾಡಿಕೊಂಡು ಒಳಗೊಳಗೆ ನಗುವನು ಜ್ಞಾನಿ. ಕಾರಣವಿಲ್ಲದೆ ನಗುವನು ಹುಚ್ಚ. ಬೇರೆಯವರಿಗೆ ನೋಡಿ ನಗುವನು ಅಹಂಕಾರಿ. ಬೇರೆಯವರಿಗೆ ನೋವಾಗುವಂತೆ ನಗುವನು ದುಷ್ಟ. ತಾನೂ ನಕ್ಕು ಇತರನ್ನು ತಾನೂ ನಗುತ್ತಾ ತನ್ನ ಕೆಲಸವನ್ನು ಮಾಡುವನು ಬುದ್ಧಿವಂತ. ತಾನೂ ನಕ್ಕು ಇತರನ್ನು ನಗಿಸುವ ವಿದೂಷಕ. ದುಃಖ ಕಷ್ಟ ಎಷ್ಟೇ ಇರಲಿ ಮುಖದಲ್ಲಿ ಸದಾ ನಗುವಿರಲಿ. ದುಃಖವೆಂಬ ಕಡಲನ್ನು ದಾಟಲು ನಗುವೆಂಬ ನಾವೇ ಎಂದೆಂದು ಸಹಕಾರಿ. ಇನ್ನು ಸುಮ್ಮನೆ ಮಾತಾಡಿ ಸಾಕಾಗ್ತದಾ? ಇಲ್ಲ. ಅದು ಮಾತಿಗೆ ಒಂದು ಬೆಲೆ ಬೇಕು. ಇಲ್ಲದ್ರೆ ಮಾತಾಡಿ ಏನು ಪ್ರಯೋಜನ? ಅದಕ್ಕೊಂದು ಕವಿ ಹೇಳ್ತಾನೆ, ಸಾಗರಕ್ಕೆ ಅಲೆ, ಜೇಡನೆಗೆ ಬಲೆ, ಇರಲೊಂದು ನೆಲೆ, ಮನೆಗೊಂದು ಒಲೆ, ಊಟಕ್ಕೊಂದು ಎಲೆ, ಶರೀರಕ್ಕೊಂದು ತಲೆ, ಮಾತಿಗೊಂದು ಬೆಲೆ. ಅದು ಇದ್ದರೆ ಮಾತ್ರ ಮಾತು ಮಾತಾಡಬೇಕು, ಇಲ್ಲದ್ರೆ ಮಾತಾಡಬಾರ್ದು. ನೋಡಿ, ಈಗ ಇಲ್ಲಿ ಶಿಕ್ಷಕರಿದ್ದರು ಕೆಲವರು. ಶಿಕ್ಷಕರ ವಿಷಯದಲ್ಲಿ ಒಂದು ಮಾತು ಹೇಳ್ತಾನೆ, ಮಕ್ಕಳೆಂಬ ಮೊಳಕಗಳಿಗೆ ಶಿಕ್ಷಣವೆಂಬ ನೀರೇ ನೆರೆದು ಜ್ಞಾನಿಗಳೆಂಬ ಅಮೂಲ್ಯ ಫಲವನ್ನು ಸಮಾಜಕ್ಕೆ ನೀಡುವ ಎಲ್ಲ ಶಿಕ್ಷಕರಿಗೂ ಸಹಸ್ರ ಪ್ರಣಾಮಗಳು. ಯಾಕಂದರೆ ಶಿಕ್ಷಣ ಬಹು ಅಗತ್ಯ. ಶಿಕ್ಷಣವೆಂದರೆ ಏನು? ಶಿಕ್ಷಣವೆಂದರೆ ಒಂದು ಒಂದು ಒಬ್ಬರನ್ನು ಇದು ಏನು ಹೇಳ್ತಾರೆ, ಅಜ್ಞಾನದಿಂದ ಜ್ಞಾನದ ಕಡೆ, ಕತ್ತಲೆಯಿಂದ ಬೆಳಕಿನ ಕಡೆ, ಅಪಕ್ವದಿಂದ ಪರಿಪಕ್ವದೊಡನೆ ಕರೆದೊಯ್ಯುವ ನಿರಂತರ ಪ್ರಕ್ರಿಯೆ ವಿದ್ಯಾಭ್ಯಾಸ, ಶಿಕ್ಷಣ. ಈ ಶಿಕ್ಷಣ ನಮಗೆಲ್ಲರಿಗೂ ಬೇಕು. ಇವತ್ತು ನನಗೆ ಮಾತಾಡಲಿಕ್ಕೆ ಬೇರೆ ಬೇರೆ ವಿಷಯ ಇತ್ತು, ಆದರೆ ನಾನು ಆ ವಿಷಯ ಮಾತಾಡಲಿಲ್ಲ. ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ, ಯಾಕೆಂದರೆ ಹೊತ್ತು ಮೀರಿ ಹೋಗಿದೆ. ಸಮಯಕ್ಕೆ ರೆಸ್ಪೆಕ್ಟ್ ಕೊಡಬೇಕು. ಎಷ್ಟು ಮಾತಾಡ್ಬೋದು, ಸಮಯ ನಿಲ್ಲುವುದಿಲ್ಲ. ಅದರಿಂದ ಈ KP ಮಂಜುನಾಥ್ ಮಾಡುವಂಥ ಕೆಲಸ ಬಹಳ ಒಂದು ಒಳ್ಳೆಯ ವಿಷಯ. ಯಾಕೆಂದರೆ ನೋಡಿ, ನಾನು ಇಲ್ಲಿ ಬಂದಿದ್ದೇನೆ ಯಾಕೆ? ದುಬೈಯಲ್ಲಿ ಇರೋದು ನಾನು. 49 ವರ್ಷ ದುಬೈ, 10 ವರ್ಷ ಬೊಂಬೈಲಿದ್ದ ಮುಂಚೆ 49 ವರ್ಷ. ಬಂದದ್ದೇನು ಕಾರಣ? ಏನಾಗ್ತದೆ ಒಂದು ಕಾರಣವಂತು. ಇವರು ಎಲ್ಲ ಜನರನ್ನು ಒಟ್ಟುಗೂಡಿಸಿ ಇಂತಹ ಒಂದು ಕಾರ್ಯಕ್ರಮ ಮಾಡ್ತಾರೆ, ಜನರನ್ನು ಗುರುತಿಸ್ತಾರೆ. ನಾನು ಯಾವಾಗಲೂ ದೊಡ್ಡ ಮನುಷ್ಯ ಅಂತ ಹೇಳೋದಿಲ್ಲ. ನನ್ನನ್ನು ಚಿಕ್ಕವನಿಗೂ ಗುರುತಿಸಿ ಇವತ್ತು ಈ ಸಭಾ ಕಾರ್ಯದ ಅಧ್ಯಕ್ಷರಾಗಿ ನೇಮಿಸಿ ನಮಗೊಂದು ಕೊಟ್ಟಂತಹ ಸ್ಥಾನ, ಮಾನ, ಗೌರವ ನಾನು ಯಾವ ರೀತಿ ತೀರಿಸಲಿ ಅಂತ ಹೇಳ್ತಾರೆ. ಯಾಕೆಂದರೆ ನಿಮ್ಗೆ ಗೊತ್ತುಂಟು, ತ್ರೇತಾಯುಗದಲ್ಲಿ ಶ್ರೀರಾಮಚಂದ್ರನ ಇದು ಸೀತೆಯನ್ನು ಪತಿವ್ರತೆ ಅಂತ ಹೇಳ್ತಿದ್ರು. ಇವರು ಯಾರು? ನಮ್ಮ ಭ್ರಾತ ಪ್ರೀತಿ ಲಕ್ಷ್ಮಣ, ಮಿತ್ರ ಪ್ರೀತಿ ಸುಗ್ರೀವ, ಮತ್ತು ನಮ್ಮ ಇವರು ಯಾರು ನನಗೆ ನೆನಪಾಗಲ್ಲ, ಪ್ರಿಯ ಅದು ಹೇಳ್ತಾರೆ. ಹಾಗಿರುವ ಸಮಯದಲ್ಲಿ, ತನ್ನ ಕೊನೆಯ ಸಮಯದಲ್ಲಿ ಶ್ರೀರಾಮಚಂದ್ರನು ಭ್ರಾತ ಲಕ್ಷ್ಮಣ ಕರೆದು ಹೇಳ್ತಾನಂತೆ, ಭ್ರಾತ, ನಿನ್ನ ಇಡೀ ಜೀವನವನ್ನು ನಾನು ಸೇವೆಯಲ್ಲಿ ಸಲ್ಲಿಸಿದಿ, ಆದರೆ ನಿನಗೆ ಕೊಡಲಿಕ್ಕೆ ನನ್ನ ಹತ್ರ ಈ ಜೀವಮಾನದಲ್ಲಿ ಏನೂ ಇಲ್ಲ. ಆದರೆ ಬರುವ ಜನ್ಮದಲ್ಲಿ ನಾನು ನಿನ್ನ ಅಣ್ಣನಾಗಿಯೂ, ನೀನು ನನ್ನ ಅಣ್ಣನಾಗಿಯೂ, ನಾನು ನಿನ್ನ ತಮ್ಮನಾಗಿ ಹುಟ್ಟಿದರೆ ಈ ಋಣವನ್ನು ತೀರಿಸ್ತೇನೆ ಅಂತ ಶ್ರೀರಾಮನು ಲಕ್ಷ್ಮಣ ಹೇಳ್ತಾನೆ. ಅದು ತ್ರೇತಾಯುಗದಲ್ಲಿ. ದ್ವಾಪರ ಯುಗದಲ್ಲಿ ರಾಮನು ಕೃಷ್ಣನಾಗಿಯೂ, ಲಕ್ಷ್ಮಣನು ಬಲರಾಮನಾಗಿಯೂ, ಅಣ್ಣನಾಗಿಯೂ ಕೊಟ್ಟ ಮಾತನ್ನು ಉಳಿಸಿದರು. ಆ ರೀತಿಯಲ್ಲಿ ನನಗೆ ಇವತ್ತು ಕೊಟ್ಟಂಥ ಸ್ಥಾನ, ಮಾನ, ಗೌರವ ನಾನು ಯಾವ ರೀತಿ ತೀರಿಸಂತ ಎಣಿಸ್ತಾ ಇದ್ದೇನೆ. ಆದರೆ ನನ್ನಿಂದ ಆದಷ್ಟು ನಾನು ಸಹಾಯ ಮಾಡಿ ನಾನು ಈ ಋಣವನ್ನು ತೀರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಎಣಿಸ್ತಾ ಕೊನೆಗೆ ಒಂದು ಮಾತು, ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದರಲ್ಲಿ ಬದುಕು, ತೇನ ವಿನ ದೃಢಮಾಪಿ ನಾ ಜಲತಿ ಅದು ಹೇಳುವಾಗ ಹೇಳ್ತೇನೆ ಒಂದು ಮೇಲೆ. ದೀಪವು ನಿನ್ನದೇ, ಗಾಳಿಯು ನಿನ್ನದೇ, ಆರದರಲ್ಲಿ ಬೆಳಕು, ಹಡಗು ನಿನ್ನದೇ, ಕಡಲು ನಿನ್ನದೇ, ಮುಳಗದರಲ್ಲಿ ಬದುಕು, ತೇನ ವಿನ ತೃಣಮಾಪಿ ನಾ ಚಲತಿ ಎಂಬ ಮಾತಿನಂತೆ, ಹೇ ಭಗವಂತನೇ, ನೀನು ಇಲ್ಲದಿದ್ದರೆ ಒಂದು ಹುಲ್ಲಿನ ಎಲೆಯು ಅಲ್ಲಾಡ್ಲಿಕ್ಕಿಂದ ಮೇಲೆ ಆ ಭಗವಂತನನ್ನು ಬಿಟ್ಟು ನಾವು ಎಲ್ಲಿ ಹೋಗಬೇಕು? ಆ ಪರಮಾತ್ಮನು ಇಲ್ಲಿ ನೆರೆದ ನಮಗೆಲ್ಲರಿಗೂ ಆಶೀರ್ವಾದಿಸಲಿ, ಒಳ್ಳೆಯ ಆರೋಗ್ಯ, ಆಯುಷ್ಯ, ಸಂಪತ್ತು ದಯಪಾಲಿಸಲಿ ಅಂತ ಬೇಡುತ್ತಾ ನನ್ನ ಈ 2 ಮಾತುಗಳಿಗೆ ವಿರಾಮ ಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ